ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು A1 ಮತ್ತು A2 ಅನ್ಸ್ಕೊಂಡಿರುವಂತಹ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಿನಲ್ಲಿದ್ದಾರೆ. ಇನ್ನೂ ಕೂಡ ಅವರಿಗೆ ಜಾಮೀನು ಸಿಕ್ಕಿಲ್ಲ, ಜೈಲಿನಲ್ಲಿ ಕಂಬಿ ಎಣಿಸ್ಕೊಂಡೇ ಇದ್ದಾರೆ ಅನ್ನುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ. ಈ ಮಧ್ಯೆ ನಟ ದರ್ಶನ್ ಅವರು ಒಂದಷ್ಟು ತಿಂಗಳುಗಳ ಹಿಂದೆ, ಅಂದರೆ ತಮಗೆ ಈ ಒಂದು ವಿಚಾರಣೆ ಪ್ರಕ್ರಿಯೆ ಡಿಲೇ ಆಗ್ತಾ ಇದೆ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ಸ್ ಆರಂಭ ಆಗಿಲ್ಲ, ಸಾಕ್ಷಿಗಳ ವಿಚಾರಣೆ ಡಿಲೇ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದ್ರು. ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಅಂದರೆ ನನಗೆ ಜಾಮೀನನ್ನು ಕೊಡಿ, ಇದು ತುಂಬ ಡಿಲೇ ಮಾಡ್ತಾ ಇದ್ದಾರೆ, ನನಗೆ ಸರಿಯಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ತಾ ಇಲ್ಲ, ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಆದರೆ ಸುಪ್ರೀಂ ಕೋರ್ಟ್ ಬಹಳ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳಿರುವಂಥದ್ದು, ಅವರಿಗೆ ಜಾಮೀನನ್ನು ಕೊಡದೆ ಮುಂದಿನ 1 ವರ್ಷಗಳ ಕಾಲ, ಅಂದರೆ 365 ದಿನಗಳ ಕಾಲ ದರ್ಶನ್ ಅವರಿಗೆ ಜಾಮೀನು ಸಿಗೋದಿಲ್ಲ ಅನ್ನುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟುಬಿಡ್ತು. ಇದು ದರ್ಶನ್ ಅವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಆಘಾತವಾಗಿ ಕಂಡುಬಿಡ್ತು. ಅಂದರೆ ದರ್ಶನ್ ಅವ್ರಿಗೆ ಒಂದು ನಿರೀಕ್ಷೆ ಇತ್ತು, ಪಾಪ ಅವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ, ಅಟ್ಲ ಎಲ್ಲೋ ಲೋವರ್ ಕೋರ್ಟ್ಸ್ಗೆ ಹೋಗಿದ್ದಾರೆ, ಅಟ್ಲೀಸ್ಟ್ ಸಿಕ್ತಿತ್ತೇನೋ ಜಾಮೀನು. ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋದಂತಹ ಪರಿಣಾಮ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತು, 1 ವರ್ಷದ ಒಳಗಡೆ ನೀವು ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಬೇಕು, ಆದಷ್ಟು ಬೇಗ ಈ ಕೇಸನ್ನು ಕ್ಲೋಸ್ ಮಾಡಬೇಕು ಅನ್ನುವಂಥ ಮಾತನ್ನ ದರ್ಶನ್ ಅವರ ವಕೀಲರಿಗೆ ಹೇಳಿತು ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ರು. ಹೀಗಾಗಿ 1 ವರ್ಷದ ಒಳಗಡೆ ದರ್ಶನ್ ಅವರ ಈ ಒಂದು ವಿಚಾರಣೆ ಏನಿದೆಯಲ್ಲ, ಇವರು ಕೂಡ ವಿಚಾರಣಾಧೀನ ಕೈದಿ ಇದ್ದಾರೆ. ಈ ಪ್ರಕರಣದ ಪ್ರಮುಖ ಆರೋಪಿಗಳು ಅಂತ ಸಾಕ್ಷಿಗಳೇನಿದ್ದಾರಲ್ಲ, ಅವರೆಲ್ಲ ವಿಚಾರಣೆಯನ್ನು ಮುಗಿಸಿ ಆದಷ್ಟು ಬೇಗ ಈ ಒಂದು ಕೇಸ್ ತನಿಖೆಯನ್ನು ಮುಗಿಸಬೇಕು. ಇಫ್ ಇನ್ ಕೇಸ್ 1 ವರ್ಷದ ಒಳಗಡೆ ಆಗದಿದ್ದರೆ ಆಫ್ಟರ್ 1 year ಆವಾಗ ಬೇಕಾದರೆ ನಾವು ಜಾಮೀನಿನ ಬಗ್ಗೆ ಪರಿಶೀಲನೆ ಮಾಡಬಹುದು ಅನ್ನುವಂಥ ಮಾತನ್ನ ಸುಪ್ರೀಂ ಕೋರ್ಟ್ ಡೆಸ್ಕ್ ಹೇಳಿರುವಂಥದ್ದು. ಹೀಗಾಗಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ ಅವರಿಗೆ ಇದು ಒಂದು ರೀತಿಯಲ್ಲಿ ಶಾಕ್ ಆಗಿ ಕಂಡುಬಿಡ್ತು. ಹೀಗಾಗಿ ಜೈಲಿನಲ್ಲಿ ಯಾವುದೇ ರೀತಿಯಾದಂಥ ಆಕ್ಟಿವ್ನೆಸ್ ಇಲ್ಲದೆ, ಅಂದರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ದರ್ಶನ್ ಅವರು, ಯಾರ ಹತ್ರ ಮಾತಾಡ್ತಾ ಇಲ್ವಂತೆ, ಸುಮ್ಮನೆ ತಮ್ಮ ಪಾಡಿಗೆ ತಾವು ಒಂದು ಕಡೆ ಕೂತ್ಕೊಳ್ಳೋದು, ಜೈಲಿನ ದಿನಚರಿ ಪ್ರಕಾರ ಊಟ ತಿಂಡಿ ಮಾಡೋದು, ಅವ್ರ ಪಾಡಿಗೆ ಅವರು ಮೌನಕ್ಕೆ ಶರಣಾಗ್ಬಿಟ್ಟಿದಾರಂತೆ, ಯಾರ ಹತ್ರ ಮಾತಾಡ್ತಾ ಇಲ್ವಂತೆ. ಒಂದಷ್ಟು ಪುಸ್ತಕಗಳನ್ನು ತರಿಸ್ಕೊಂಡು ಪುಸ್ತಕ ಓದೋದ್ರಲ್ಲಿ ನಟ ದರ್ಶನ್ ಅವರು ನಿರತರಾಗಿದ್ದಾರಂತೆ. ಅಟ್ ದ ಸೇಮ್ ಟೈಮ್ ಇವರ ಜೊತೆಗೆ ಭಾಗಿಯಾಗಿದ್ದಂತಹ ಇನ್ನೋರ್ವರು ಪವಿತ್ರ ಗೌಡ A2, ಅವರು ಕೂಡ ಜಾಮೀನಿನ ನಿರೀಕ್ಷೆಯಲ್ಲಿದ್ದರು. ಪವಿತ್ರ ಗೌಡ ಅವ್ರಿಗೂ ಕೂಡ ಜಾಮೀನು ಸಿಕ್ಕಿಲ್ಲ. ಹೀಗಾಗಿ ಅವರೇನು ಮಾಡ್ತಾ ಇದ್ದಾರೆ ಅಂತ ನೋಡೋದಾಗ, ಪವಿತ್ರ ಗೌಡ ಅವರ ದಿನಚರಿ ಹೇಗಿದೆ ಅಂತ ನೋಡಿದಾಗ, ಪವಿತ್ರ ಗೌಡ ಅವರು ಕೂಡ ಒಂದು ರೀತಿಯಲ್ಲಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದರೂ ಕೂಡ ಅವ್ರಿಗೂ ಸಿಕ್ಕಿಲ್ಲ ಜಾಮೀನು. ಹೀಗಾಗಿ ಅವರು ಸೈಲೆಂಟ್ ಆಗಿದ್ದಾರೆ. ಆದರೆ ಅವ್ರೇನು ಮಾಡ್ತಾ ಇದ್ದಾರೆ, ದರ್ಶನ್ ಥರ ಪುಸ್ತಕ ಓದ್ತಾ ಇಲ್ಲ, ಆದರೆ ಅವರು ಪುಸ್ತಕ ಬರಿತಾ ಇದ್ದಾರಂತೆ. ಅಂದರೆ ತಮ್ಮ ಆತ್ಮಚರಿತ್ರೆ, ಪವಿತ್ರ ಗೌಡ ಅವರು ಏನೇನೆಲ್ಲ ಮಾಡಿದ್ದಾರೆ ಇಲ್ಲಿ ತನಕ ಅನ್ನೋದನ್ನ, ಆಟೋಬಯೋಗ್ರಫಿನ ಅವರೇ ಬರ್ಕೊಳ್ತಾ ಇದ್ದಾರಂತೆ. ಅಂದರೆ ಆಕೆ ಏನು ನಟಿಯಾಗಿದ್ರು, ಏನು ಬಿಸ್ನೆಸ್ ಮಾಡ್ತಾ ಇದ್ರು, ಬೇರೆ ಬೇರೆ ಏನೇನೆಲ್ಲ ಮಾಡಿದಾರಲ್ಲ ಅವ್ರ ಜೀವನದಲ್ಲಿ ಇಲ್ಲಿ ತನಕ, ಅದೆಲ್ಲವನ್ನೂ ಕೂಡ ತಾವೇ ಕೂತ್ಕೊಂಡು ಖುದ್ದು ಒಂದು ಹಾಳೆ ಮತ್ತು ಪೇಪರ್ ಮತ್ತು ಪೆನ್ಸಿಲನ್ನು ತರಿಸ್ಕೊಂಡು ಆಕೆ ಕೂತ್ಕೊಂಡು ತಮ್ಮ ಬಯೋಗ್ರಫಿಯನ್ನು ಬರ್ಕೊಳ್ತಾ ಇದ್ದಾರಂತೆ ಪವಿತ್ರ ಗೌಡ ಅವರು. ಅಲ್ಲ, ಅಂದರೆ ಅದನ್ನು ಓದೋರು ಜನ ಯಾರಿದ್ದಾರೆ ಅನ್ನೋದು ಬೇರೆ ಪ್ರಶ್ನೆ. ಆಕೆ ಮಾಡಿರೋದಕ್ಕೆ ಆಕೆಗೆ ಗಿಲ್ಟಿನೆಸ್ ಇರಬೇಕು, ಅದರಲ್ಲಿ ದರ್ಶನ್ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ರ ಬಗ್ಗೆ ಆಕೆಗೆ ಪಾಪ ಪ್ರಜ್ಞೆ ಇರಬೇಕು. ಅದೆಲ್ಲದರ ಹೊರತು ಇನ್ನೂ ಕೂಡ ನಾನು ವಿಚಾರಣಾಧೀನ ಕೈದಿ ಆರೋಪಿ ಅಷ್ಟೇ ಅನ್ನುವಂಥ ಒಂದು ಕಾನ್ಫಿಡೆನ್ಸೋ, ಅಥವಾ ನಾನೇನು ಮಾಡೇ ಇಲ್ಲ ಅನ್ನುವಂಥ ವಿಶ್ವಾಸವೋ, ಅಥವಾ ಒಂದು ಜೀವ ಹೋಗಿರೋದಕ್ಕೆ ಒಂಚೂರು ಪಾಪ ಪ್ರಜ್ಞೆ, ಅಥವಾ ಕನಿಷ್ಠ ಆ ಒಂದು ಕನಿಕರ ಮಾನವೀಯತೆ ಕೂಡ ಇಲ್ವ ಪವಿತ್ರ ಗೌಡ ಅವರಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಮೇರು ನಟನ ಹೆಸರನ್ನ ತಳಕ್ ಹಾಕಿ ಅವರನ್ನು ಇನ್ಕ್ಲೂಡ್ ಮಾಡಿ ಅವರಲ್ಲಿ ಇದರಲ್ಲಿ ಶಾಮೀಲು ಮಾಡಿ ಇಂಥ ಪರಿಸ್ಥಿತಿಗೆ ತಂದಂಥ ಆಕೆ ಕೂತ್ಕೊಂಡು ಜೈಲಿನಲ್ಲಿ ತನ್ನ ಆತ್ಮಚರಿತ್ರೆ ಬರೀತಾ ಇದ್ದಾರಂತೆ. ಅದೇ ದರ್ಶನ್ ಅವ್ರ ಜೊತೆ ಫ್ರೆಂಡ್ಶಿಪ್ ಹೇಗಾಯ್ತು, ದರ್ಶನ್ ಅವ್ರನ್ನ ಇದರಲ್ಲಿ ಹೆಂಗೆ ಇನ್ಕ್ಲೂಡ್ ಮಾಡ್ಕೊಂಡೆ, ಹೆಂಗೆ ಶಾಮೀಲು ಮಾಡಿಸ್ದೆ, ಇದನ್ನೇ ಬರಿಬಹುದೇನೋ ಪವಿತ್ರ ಗೌಡ ಗೊತ್ತಿಲ್ಲ. ಯಾಕಂದ್ರೆ ಆಕೆ ಸಾಧನೆ ಬೇರೆ ಏನು ಇಲ್ವಲ್ಲ, ದರ್ಶನ್ ಅವ್ರನ್ನ ಈ ಪರಿಸ್ಥಿತಿಗೆ ತಂದಂಥದ್ದೇ ಆಕೆ ದೊಡ್ಡ ಸಾಧನೆ ಅಂತ ತಿಳ್ಕೊಳ್ಬೇಕಷ್ಟೇ. ಪಾಪ ದರ್ಶನ್ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ, ವಿಪರೀತವಾದಂಥ ಬೆನ್ನು ನೋವು, ಅವ್ರು ಏನೋ ಅನ್ಕೊಂಡಿದ್ರು, ಸಿನಿಮಾ ಕರಿಯರ್ ಹೇಗೆ, ಮುಂದೆ ಹೇಗೆ, ಅಪಾರವಾದಂಥ ಅಭಿಮಾನಿ ಬಳಗ ಒಂದು ಕಡೆ ಹೊರಗಡೆ ಕಾಯ್ತಾ ಇದೆ. ಡಿ ಬಾಸ್ ಅಂತ ಅವರ ಸೆಲೆಬ್ರಿಟಿಗಳು ನೋಡಬೇಕು ಅನ್ನುವಂಥ ಆಸೆ, ಫ್ಯಾಮಿಲಿ ಮೆಂಬರ್ಸ್ನ ನೋಡಬೇಕು ಅಂತ ಆಸೆ, ಇದೆಲ್ಲವೂ ಕೂಡ ಮಧ್ಯೆ ಅವರ ಫ್ಯಾಮಿಲಿ ಅಂದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು, ಮಗ ವಿನೀಶ್ ಅವ್ರು ಹೇಗೆ ಜೀವನ ನಡೆಸ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಚಿಂತೆ ಇದ್ದೇ ಇರುತ್ತೆ. ಇದರ ಮಧ್ಯೆ ಈಕೆ ಒಂದು ಕಡೆ ಇದ್ದಾರೆ, ದರ್ಶನ್ ಒಂದು ಕಡೆ ಇದ್ದಾರೆ. ದರ್ಶನ್ ಪುಸ್ತಕ ಓದ್ಕೊಂಡು ಮೌನಕ್ಕೆ ಶರಣಾಗಿದ್ರೆ, ಪವಿತ್ರ ಗೌಡ ತನ್ನ ಆತ್ಮಚರಿತ್ರೆಯನ್ನು ಬರ್ಕೊಂಡು ಕೂತಿದ್ದಾರಂತೆ. ನೋಡಬೇಕು ಇನ್ನು 1 ವರ್ಷದ ಒಳಗಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಯಾವ ಹಂತಕ್ಕೆ ಹೋಗುತ್ತೆ, ಏನೇನೆಲ್ಲ ಆಗುತ್ತೆ, ಯಾವಾಗ ನಟ ದರ್ಶನ್ ಹೊರಗಡೆ ಬರ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.